ಹಲೋ ಸ್ನೇಹಿತರೆ, ಟ್ರೆಂಡಿ ಏಂಜಲ್ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಸ್ತುತಿ ಕೃಷ್ಣರಾಜ್. ನಾನಿವತ್ತು ನಿಮಗೆ ಒಂದು ಸಿಂಪಲ್ ಆಗಿರುವಂತಹ ಹಾಗೆ ಅಷ್ಟೇ ಕ್ವಿಕ್ ಆಗಿ ಮಾಡುವಂತಹ ಟೊಮೆಟೊ ಪಲ್ಯ ಯಾವ ರೀತಿಯಾಗಿ ಮಾಡ್ಕೋಬಹುದು ಅಂತ ತೋರಿಸ್ಕೊಡೋಣ ಅಂತಿದ್ದೀನಿ. ಬನ್ನಿ ನೋಡುವ. ನಮ್ಮ ಚಾನಲ್ನ ಯಾರಾದ್ರೂ ಫಸ್ಟ್ ಟೈಮ್ ನೋಡೋದಾದ್ರೆ ಅಥವಾ ಈ ಮೊದಲೇ ನೋಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ. ಒಂದು ಬಾಣಲಿಗೆ ಒಂದು 3 ರಿಂದ 4 ಚಮಚದಷ್ಟು ಎಣ್ಣೆ ಹಾಕಿ ಬಿಸಿ ಮಾಡ್ಕೊಳ್ಬೇಕು. ಈ ಎಣ್ಣೆ ಬಿಸಿ ಆದ್ಮೇಲೆ 1 ಚಮಚದಷ್ಟು ಸಾಸಿವೆ ಹಾಕೊಳ್ಬೇಕು. ಸಾಸಿವೆ ಚಿಟ್ಪಟ ಹೇಳುವಾಗ 1-2 ಚಮಚದಷ್ಟು ಚಿಕ್ಕ ಕಟ್ ಮಾಡಿರುವಂತಹ ಬೆಳ್ಳುಳ್ಳಿ, ನೀವು ಸ್ವಲ್ಪ ಜಾಸ್ತಿ ಹಾಕೊಂಡ್ರು ಕೂಡ ಆಗುತ್ತೆ, ಬಟ್ ನಾನಿಲ್ಲಿ 1-2 ಚಮಚದಷ್ಟು ಹಾಕೊಂಡು ಚೆನ್ನಾಗಿ ನಾನು ಹುರ್ಕೊಳ್ತಾ ಇದ್ದೇನೆ. ಈ ಬೆಳ್ಳುಳ್ಳಿ ಸ್ವಲ್ಪ ಹುರ್ಕೊಂಡು ಆದ್ಮೇಲೆ ಒಂದು ಸ್ವಲ್ಪ ಕರಿಬೇವು, ಆಮೇಲೆ 1-2 ಹಸಿಮೆಣಸಿನಕಾಯಿ. ನಾನು ಯಾವಾಗಲೂ ಕೂಡ ಗಾಂಧಾರಿ ಮೆಣಸು ಅಥವಾ ಜೀರಿಗೆ ಮೆಣಸು ಬರುತ್ತಲ್ಲ ಅದನ್ನೇ ಯೂಸ್ ಮಾಡ್ತೀನಿ, ಯಾಕಂತಂದ್ರೆ ಅದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು, ಹಾಗೆ ಮೀಡಿಯಂ ಖಾರ ಕೂಡ ಇರುತ್ತೆ. ಈ ರೀತಿ ಹಾಕೊಂಡು ಆದ್ಮೇಲೆ 1-2 ನಿಮಿಷ ಚೆನ್ನಾಗಿ ಹುರ್ಕೊಳ್ತಾ ಇದ್ದೇನೆ. ಬೆಳ್ಳುಳ್ಳಿ ಆಮೇಲೆ ಮೆಣಸು ಎಲ್ಲ ಚೆನ್ನಾಗಿ ಹುರ್ಕೊಂಡು ಆದ್ಮೇಲೆ 2 ದೊಡ್ಡ ಗಾತ್ರದ ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕೊಳ್ತಾ ಇದ್ದೇನೆ. ನೋಡಿ, ಈ ಪಲ್ಯಕ್ಕೆ ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕೊಂಡ್ರೇನೆ ಟೇಸ್ಟ್, ಹಾಗೆ ಚೆನ್ನಾಗಿ ಕೂಡ ಇರುತ್ತೆ. ನೋಡಿ, ಈ ತರ ಹಾಕೊಂಡು ಆದ್ಮೇಲೆ ಚೆನ್ನಾಗಿ 1-2 ನಿಮಿಷ ಮಿಕ್ಸ್ ಮಾಡ್ಕೋಬೇಕು ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಆಯ್ತು ಅನ್ನೋವಾಗ ಒಂದು ಚಿಟಿಕೆ ಉಪ್ಪು ಹಾಕಿ ಮತ್ತೊಂದು 2 ನಿಮಿಷ ಚೆನ್ನಾಗಿ ಇದನ್ನು ಹುರ್ಕೊಳ್ಬೇಕು. ಈ ತರ ಬಾಡಿಸೋದ್ರಿಂದ ಅಂದ್ರೆ ಉಪ್ಪು ಹಾಕಿ ಬಾಡಿಸೋದ್ರಿಂದ ಬೇಗನೆ ಆಗುತ್ತೆ. ನೀವು ಸ್ವಲ್ಪ ಈರುಳ್ಳಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತಗೊಂಡಿದ್ರೆ ಸ್ವಲ್ಪ ಒಂದು 5 ನಿಮಿಷ ಎಲ್ಲ ಮೆತ್ತಗಾಗಲಿಕ್ಕೆ ಹಿಡ್ಕೊಳ್ಳುತ್ತೆ. ನೀವು ಉಪ್ಪು ಹಾಕೋದ್ರಿಂದ 2 ನಿಮಿಷದಲ್ಲಿ ಅದು ಬೇಗನೆ ಮೆತ್ತಗಾಗುತ್ತೆ. ಸೊ ಇದು ಸ್ವಲ್ಪ ಅಂದ್ರೆ ಟೈಮ್ ಕೂಡ ಬೇಗನೆ ಆಗುತ್ತಲ್ಲ, ಅದಕ್ಕೋಸ್ಕರ ಒಂದು ಚಿಟಿಕೆ ಉಪ್ಪು ಹಾಕಿ ಚೆನ್ನಾಗಿ ಇದನ್ನು ಬಾಡಿಸ್ಕೊಳ್ತಾ ಇದ್ದೇನೆ. ಆಮೇಲೆ 3 ದೊಡ್ಡ ಗಾತ್ರದ ಟೊಮೆಟೊ ಹಾಕಿ, ಇದು ಕೂಡ ಹಾಗೆ ಟೊಮೆಟೊ ಕೂಡ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕೊಂಡಿದ್ದೇನೆ. ಇದು ಕೂಡ ಹಾಗೆ ಚಿಕ್ಕ ಕಟ್ ಮಾಡಿ ಸೇರಿಸ್ಕೋ ಹಾಗೂ ಇಲ್ಲ, ಈ ಪಲ್ಯಕ್ಕೆ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕೊಂಡ್ರಾಯ್ತು. ಆಮೇಲೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಚಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಚಮಚದಷ್ಟು ಅರಿಶಿನ ಪುಡಿ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನನ್ನದೇ 3 ರಿಂದ 4 ನಿಮಿಷ ಚೆನ್ನಾಗಿ ಮಿಕ್ಸ್ ಆದಾಗ ಅದರಲ್ಲಿ ಏನು ನೀರಿನ ಅಂಶ ಎಲ್ಲ ಏನಿರುತ್ತೆ ಅದೆಲ್ಲ ಬಿಟ್ಕೊಳ್ಳುತ್ತೆ. ನೀವು ಆವಾಗ ನೀರಿನ ಅಂಶ ಎಲ್ಲ ಬಿಟ್ಕೊಳ್ಳದೇ ಇದ್ರೆ 1-2 ಚಮಚದಷ್ಟು ನೀರು ಹಾಕೊಂಡ್ರೆ ಸಾಕು, ಯಾಕಂದ್ರೆ ಪಲ್ಯ ಸ್ವಲ್ಪ ಡ್ರೈ ಇರಬೇಕಲ್ಲ, ಅದಕ್ಕೋಸ್ಕರ. ಆಮೇಲೆ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಸಿಮ್ಮರಲ್ಲಿ ಇದನ್ನು ಬೇಯಿಸ್ಕೊಳ್ಬೇಕು. 5 ನಿಮಿಷ ಆದ್ಮೇಲೆ ಮುಚ್ಚಳ ತೆಗೆದು ನೋಡಿ ಎಷ್ಟು ಚೆನ್ನಾಗಿ ಅಂದ್ರೆ ಟೊಮೆಟೊ ಆಮೇಲೆ ಈರುಳ್ಳಿ ಎಲ್ಲ ಚೆನ್ನಾಗಿ ಮೆತ್ತಗಾಗಿ ಬೆಂದೋಗಿರುತ್ತೆ. ಆಮೇಲೆ ಮಸಾಲೆ ಜೊತೆ ಚೆನ್ನಾಗಿ ಅದು ಮಿಕ್ಸ್ ಆಗಿರುತ್ತೆ. ಈ ತರ ಮುಚ್ಚಳ ತೆಗೆದು ಮಿಕ್ಸ್ ಟೊಮೆಟೊ ಈರುಳ್ಳಿನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಎಷ್ಟು ಬೇಕೋ ಅಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿದ್ರೆ ರುಚಿಯಾದ ಹಾಗೆ ಸಿಂಪಲ್ ಆಗಿ ಮಾಡುವಂತಹ ಟೊಮೆಟೊ ಪಲ್ಯ ರೆಡಿ ಆಯಿತು. ಬೆಳಿಗ್ಗೆ ಬೇಗ ಎದ್ದು ಮಾಡ್ಕೋಬಹುದು, ದಿಢೀರನೆ ಲಂಚ್ ಬಾಕ್ಸಿಗೆಲ್ಲ ಮಾಡ್ಕೋಬೇಕು ಅಂತ ಹೇಳಿದ್ರು ಕೂಡ ಮಾಡ್ಕೊಳ್ಬೋದು, ಅಥವಾ ಲೇಸಿ ಡೇ ಯಾವುದಾದ್ರು ಇದ್ರೆ ಕೂಡ ಮಾಡ್ಕೊಳ್ಬೋದು. ತುಂಬಾನೇ ರುಚಿಯಾಗಿರುತ್ತೆ. ಮನೇಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಮತ್ತೆ ತಡ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.